ಇನ್ನು ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬಣ ಬಡಿದಾಟ ಅಸಮಾಧಾನ ಈಗ ಮತ್ತೊಂದು ಹಂತಕ್ಕೆ ಹೋಗಿ ನಿಂತಿದೆ. ಬಿಜೆಪಿಯಲ್ಲಿ 23 ಜಿಲ್ಲಾಧ್ಯಕ್ಷರ ನೇಮಕದ ನಂತರ ಈ ಬಂಡಾಯ ಅನ್ನೋದು ಭುಗಿಲೇಳ್ತಾ ಇದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಬಿಜೆಪಿ ನಾಯಕರು ತಿರುಗಿಬಿದ್ದಿದ್ದಾರೆ. ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ಬಿವೈ ವಿಜಯೇಂದ್ರ ಕೈ ಮೇಲಾಯ್ತಾ? ಬಹುತೇಕ ವಿಜಯೇಂದ್ರ ಘೋಷಣೆ ಮಾಡಿದ್ದವರೇ ಪುನರಾಯ್ಕೆ ಆಗಿದ್ದಾರೆ. 39 ಸಂಘಟನಾ ಜಿಲ್ಲೆಗಳ ಪೈಕಿ 23ಕ್ಕೆ ಜಿಲ್ಲಾಧ್ಯಕ್ಷರ ನೇಮಕ ಆಗಿದೆ. ಜಿಲ್ಲಾಧ್ಯಕ್ಷರುಗಳ ಆಯ್ಕೆಗೆ ಹಿರಿಯ ನಾಯಕರಿಂದಲೇ ಅಸಮಾಧಾನ ವ್ಯಕ್ತವಾಗಿದೆ. ಚಿಕ್ಕಬಳ್ಳಾಪುರ, ದಾವಣಗೆರೆ ಬಳಿಕ ಬೆಂಗಳೂರಿನಲ್ಲೂ ಕೂಡ ಭಾರಿ ವಿರೋಧ ಇದೆ. ಹಾವೇರಿ, ಚಿಕ್ಕಮಗಳೂರು ಅಧ್ಯಕ್ಷರ ಆಯ್ಕೆ ವಿಷಯದಲ್ಲೂ ವಿರೋಧ ಇದೆ. ಅಶೋಕ್, ಅಶ್ವಥ್ ನಾರಾಯಣ್, ಬೊಮ್ಮಾಯಿ, ಸಿಟಿ ರವಿ ಈ ಎಲ್ಲ ಹಿರಿಯ ನಾಯಕರು ಅಸಮಾಧಾನಗೊಂಡಿದ್ದಾರಾ? ಜಿಲ್ಲಾಧ್ಯಕ್ಷರ ನೇಮಕದ ನಂತರ ಬಿಜೆಪಿಯ ಈ ಅಂತರ್ಯುದ್ಧ ತೀವ್ರವಾಗುತ್ತಾ? ಈಗಾಗಲೇ ಬಿಜೆಪಿಯಲ್ಲಿ ಹೊಡೆದಾಟ ಬಹಳ ಜೋರಾಗಿದೆ. ವಿಜಯೇಂದ್ರ ವರ್ಸಸ್ ಯತ್ನಾಳ್, ರೆಡ್ಡಿ ವರ್ಸಸ್ ಶ್ರೀರಾಮುಲು ವಿಜಯೇಂದ್ರ ವಿರುದ್ಧ ಆರೋಪ ಮಾಡಿರೋದು. ಈಗ ಡಾಕ್ಟರ್ ಕೆ ಸುಧಾಕರ್ ಕೂಡ ಓಪನ್ ಆಗಿ ಒಂದಷ್ಟು ಆರೋಪಗಳನ್ನ ವಿಜಯೇಂದ್ರ ಮೇಲೆ ಮಾಡಿದ್ದಾರೆ. ಪಕ್ಷದ ತಟಸ್ಥ ಬಣದಲ್ಲಿದ್ದಂತ ನಾಯಕರು ಕೂಡ ಈಗ ಅಸಮಾಧಾನಗೊಂಡಿದ್ದಾರೆ ಅನ್ನೋ ಮಾತು. ಈಗ ಜಿಲ್ಲಾಧ್ಯಕ್ಷರ ನೇಮಕದ ವಿಚಾರದಲ್ಲೂ ಕೂಡ ವಿಜಯೇಂದ್ರ ಅವರು ತಮಗೆ ಬೇಕಾದವರನ್ನೇ ಆಯ್ಕೆ ಮಾಡಿದ್ದಾರೆ. ವಿಜಯೇಂದ್ರ ಕೈಯೇ ಮೇಲಾಯ್ತಾ? ಇದು ಕೂಡ ಪಕ್ಷದೊಳಗಡೆ ಅಸಮಾಧಾನಕ್ಕೆ ಕಾರಣ ಆಗಿದೆ. ಇದು ಬಿಜೆಪಿ ಒಳಗಿನ ಅಂತರ್ಯುದ್ಧ ಇನ್ನು ತೀವ್ರವಾಗೋದಕ್ಕೆ ಕಾರಣವಾಗುತ್ತಾ? ಬೆಂಗಳೂರು ಪಾಲಿಟಿಕ್ಸ್ಗೆ ವಿಜಯೇಂದ್ರ ಎಂಟ್ರಿಗೆ ಆರ್ ಅಶೋಕ್ ಬೇಸರಗೊಂಡಿದ್ದಾರೆ. ಬೆಂಗಳೂರು ಅಧ್ಯಕ್ಷರ ಘೋಷಣೆ ಸಂದರ್ಭದಲ್ಲಿ ಆರ್ ಅಶೋಕ್ ಅಲ್ಲಿರಲಿಲ್ಲ. ವಿಪಕ್ಷ ನಾಯಕರು ಆರ್ ಅಶೋಕ್ ಉಪಸ್ಥಿತಿಯಲ್ಲಿರಬೇಕಾಗಿತ್ತು. ಆದ್ರೆ ಬೆಂಗಳೂರು ಅಧ್ಯಕ್ಷರ ಘೋಷಣೆ ಸಂದರ್ಭದಲ್ಲೇ ಆರ್ ಅಶೋಕ್ ಗೈರಾಗಿತ್ತು. ಅಶೋಕ್ ಸೂಚಿಸಿದ್ದ ಬೆಂಗಳೂರು ಜಿಲ್ಲಾಧ್ಯಕ್ಷರ ಹೆಸರನ್ನ ವಿಜಯೇಂದ್ರ ಪರಿಗಣಿಸಿಲ್ಲ. 3 ಜಿಲ್ಲಾಧ್ಯಕ್ಷರುಗಳನ್ನ ಬದಲಿಸುವಂತೆ ಆರ್ ಅಶೋಕ್ ಸೂಚನೆ ಕೊಟ್ಟಿದ್ರು. ಕೋರ್ ಕಮಿಟಿಯಲ್ಲಿ ಈ ಬಗ್ಗೆ ಚರ್ಚೆ ಆದ್ರೂ ಕೂಡ ಹಳೆ ಜಿಲ್ಲಾಧ್ಯಕ್ಷರನ್ನೇ ಮುಂದೂಡಲಾಗಿದೆ. ಅವರ ಹೆಸರನ್ನೇ ಮುಂದೂಡಿಕೆ ಮಾಡಲಾಗಿದೆ. ಬೆಂಗಳೂರು ಅಧ್ಯಕ್ಷರ ಘೋಷಣೆಯ ಸಂದರ್ಭ ಇದು. ಆರ್ ಅಶೋಕ್ ಇರಬೇಕಾಗಿತ್ತು, ಆದ್ರೆ ಅವರು ಇಲ್ಲಿ ಇರಲಿಲ್ಲ. ಆರ್ ಅಶೋಕ್, ಅಶ್ವಥ್ ನಾರಾಯಣ್ ಯಾರ ಮಾತಿಗೂ ಕೂಡ ವಿಜಯೇಂದ್ರ ಡೋಂಟ್ ಕೇರ್ ಅಂದ್ರ. ಆಪ್ತರಿಗೆ ಹುದ್ದೆ ನೀಡೋ ಮೂಲಕ ಬೆಂಗಳೂರಿನ ಮೇಲೆ ವಿಜಯೇಂದ್ರ ಹಿಡಿತ ಸಾಧಿಸಿದ್ರ? ವಿಜಯೇಂದ್ರ ಹಿಡಿತ ಸಾಧಿಸುತ್ತಿದ್ದಾರೆ ಅಂತ ಹಿರಿಯರು ಆಕ್ರೋಶಗೊಂಡಿದ್ದಾರೆ. ಇದೇ ವಿಜಯೇಂದ್ರ ಮೇಲೆ ಕೇಳಿಬರ್ತಾ ಇರುವಂತ ಗಂಭೀರವಾದ ಆರೋಪ. ಒಂದು, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನಡವಳಿಕೆ. ಮತ್ತೊಂದು, ಇಂಥ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಪಕ್ಷದ ಹಿರಿಯರನ್ನ ಗಣನೆಗೆ ತೆಗೆದುಕೊಳ್ಳದೆ ಇರೋದು ಸಹ ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕಾದಂತಹ, ವಿಶ್ವಾಸಕ್ಕೆ ಪಡಿಬೇಕಾಗಿರುವಂತಹ ಹುದ್ದೆಯಲ್ಲಿ ಬಿವೈ ವಿಜಯೇಂದ್ರ ಇದ್ದಾರೆ. ಆದ್ರೆ ಏಕಪಕ್ಷೀಯವಾಗಿ ನಿರ್ಧಾರವನ್ನ ತಗೋತಾರೆ. ಪಕ್ಷದ ಹಿರಿಯರ ಒಪಿನಿಯನ್ ತಗೊಳ್ಳೋದಿಲ್ಲ ಅಥವಾ ಅವರನ್ನ ಗಣನೆಗೆ ತಗೊಳ್ಳೋದಿಲ್ಲ ಅನ್ನೋ ಗಂಭೀರವಾದ ಆರೋಪವನ್ನ ಪಕ್ಷದ ಹಿರಿಯ ನಾಯಕರು ವಿಜಯೇಂದ್ರ ಮೇಲೆ ಮಾಡ್ತಾ ಇದ್ದಾರೆ. ಜಿಲ್ಲಾಧ್ಯಕ್ಷರ ನೇಮಕಾತಿಯಲ್ಲೂ ಕೂಡ ವಿಜಯೇಂದ್ರ ಬಣದವರೇ ಹೆಚ್ಚಿದ್ದಾರೆ. ಈ ಮೂಲಕ ಪಕ್ಷದಲ್ಲಿ ಪಾರುಪತ್ಯ ಸಾಧಿಸೋದಕ್ಕೆ ಹೊರಟ್ರ ಹಾಗಾದ್ರೆ ವಿಜಯೇಂದ್ರ? ಅಶೋಕ್ ಸೂಚಿಸಿದ್ದಂತಹ ಬೆಂಗಳೂರು ಜಿಲ್ಲಾಧ್ಯಕ್ಷರ ಹೆಸರೇನಿದೆ ಅದನ್ನ ಗಣನೆಗೆ ತಗೊಂಡಿದ್ದ. 3 ಜಿಲ್ಲಾಧ್ಯಕ್ಷರನ್ನ ಬದಲಾಯಿಸಿ ಅಂತ ಸೂಚನೆ ಕೊಟ್ಟಿದ್ರು ಆರ್ ಅಶೋಕ್. ಆ ಮಾತಿಗೆ ಸೊಪ್ಪು ಹಾಕಿಲ್ಲ. ಕೋರ್ ಕಮಿಟಿಯಲ್ಲಿ ಚರ್ಚೆ ಆದ್ರೂ ಕೂಡ ಡೋಂಟ್ ಕೇರ್ ಅಂದಿದ್ದಾರೆ. ಇದು ಪಕ್ಷದ ಒಳಗಡೆ ಇನ್ನಷ್ಟು ಮುನಿಸು ಜಾಸ್ತಿ ಆಗೋದಕ್ಕೆ ಕಾರಣವಾಗ್ತಾ ಇದೆ. ತನ್ನ ಆಪ್ತರಿಗೆ ಹುದ್ದೆ ನೀಡೋ ಮೂಲಕ ಬೆಂಗಳೂರಿನ ಮೇಲೆ ಹಿಡಿತವನ್ನ ಸಾಧಿಸುತ್ತಿದ್ದಾರೆ ವಿಜಯೇಂದ್ರ ಅನ್ನೋ ಆರೋಪ. ಬೆಂಗಳೂರು ಪಾಲಿಟಿಕ್ಸ್ಗೆ ವಿಜಯೇಂದ್ರ ಎಂಟ್ರಿ ಕೊಟ್ಟಿರೋದು ಆರ್ ಅಶೋಕ್ಗೂ ಕೂಡ ಬೇಸರ ತರಿಸಿದೆ. ಮೊದಲೇ ವಿಜಯೇಂದ್ರ ಮೇಲೆ ಹೊಂದಾಣಿಕೆ ರಾಜಕಾರಣದ ಆರೋಪ ಇದೆ, ಭ್ರಷ್ಟಾಚಾರದ ಆರೋಪ ಇದೆ. ಈಗ ವಿಜಯೇಂದ್ರ ನಡವಳಿಕೆ ಮತ್ತು ಹಿರಿಯರನ್ನ ಗಣನೆಗೆ ತೆಗೆದುಕೊಳ್ಳದೆ ಇರುವಂತಹ ಗಂಭೀರವಾದ ಆರೋಪ ಕೂಡ ಇದೆ. ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕ ಆಗಿದೆ. ಸಪ್ತಗಿರಿ ಗೌಡ ಬೆಂಗಳೂರು ಸೆಂಟ್ರಲ್, ಎಸ್ ಹರೀಶ್ ಬೆಂಗಳೂರು ಉತ್ತರ, ರಾಮಮೂರ್ತಿ ಬೆಂಗಳೂರು ದಕ್ಷಿಣಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕ ಆಗಿದೆ. ಅಶೋಕ್ ಸೂಚನೆ ಕೊಟ್ಟಿದ್ರು ಬೆಂಗಳೂರು ಜಿಲ್ಲಾಧ್ಯಕ್ಷರ ಹೆಸರುಗಳನ್ನ, ಆದ್ರೆ ಅದನ್ನ ಗಣನೆಗೆ ತಗೊಂಡಿಲ್ಲ ವಿಜಯೇಂದ್ರ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.